ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಹಣಕಾಸಿನ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ ಬರುವಂತ ಘಟಕ ಒಂದರಲ್ಲಿ ಬರುವಂತ ಹಣದ ಮಾರುಕಟ್ಟೆಯ ಸಮತೋಲನ ಎಂಬ ಟಾಪಿಕ್ ಬರ್ತದೆ. ಈ ಟಾಪಿಕ್ ನ ಬಗ್ಗೆ ಎಷ್ಟೋ ವಿದ್ಯಾರ್ಥಿಗಳು ಕ್ಲಾಸ್ ಮಾಡಿಕೊಡಿ ಸರ್ ಅಂತೇಳಿ SMS ಮಾಡಿದ್ದ ಕಾರಣವಾಗಿ ಹಿಂದಿನ ಒಂದು ಅವಧಿಯಲ್ಲಿ ಹಣದ ಗುಣಕದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈಗ ಈ ಹಣದ ಮಾರುಕಟ್ಟೆಯಲ್ಲಿ ಸಮತೋಲವನ್ನ ಸಾಧಿಸುವುದು ಹೇಗೆ ಎಂಬುದನ್ನ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಬಹಳ ಸುಲಭವಾಗಿದೆ, ಅಷ್ಟೇನು ಬಿಗೇನಿಲ್ಲ. ಆ ಸುಲಭವಾದಂತ ಟಾಪಿಕ್ ಅನ್ನ ಎಷ್ಟೋ ವಿದ್ಯಾರ್ಥಿಗಳು ಸರ್ ನಮ್ಗೆ ತಿಳಿತಾ ಇಲ್ಲ ಎಂಬ ಮಾಹಿತಿ ಬಂದಿದ್ದ ಕಾರಣಕ್ಕಾಗಿ ಈ ಒಂದು ವಿಷಯವನ್ನ ಸರಳವಾಗಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ. ಹಾಗೂ ಈ ವಿಡಿಯೋವನ್ನ ಪ್ರಥಮವಾಗಿ ನೋಡುವಂತ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಟಾಪಿಕ್ ಏನಿದೆ ಅಂತಂದ್ರ ಹಣದ ಮಾರುಕಟ್ಟೆಯ ಸಮತೋಲನ. ಅದಕ್ಕೆ ಇಂಗ್ಲಿಷ್ ಒಳಗೆ ಏನ್ ಕರೀತಾರೆ ಅಂತಂದ್ರ ಮನಿ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅಂತ ಕರೀತಾರೆ. ಇಲ್ಲಿ ಹಣದ ಸಮತೋಲನ ಅಂತಂದ್ರ ಸಮತೋಲನ ಚಿಹ್ನೆ ಹಿಂಗಿರ್ತದೆ. ಅಂದ್ರ ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈ ಪ್ರಮಾಣ ಸಮತೋಲನವಾಗಿರುವಂತ ಒಂದು ಸ್ಥಿತಿಗೆ ನಾವೇನ್ ಕರಿತೀವಿ, ಮನಿ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗ ನಾವು ಪೀಠಿಕೆನ ತಿಳಿದುಕೊಳ್ಳೋದಾದ್ರ ಇಲ್ಲಿ ನೋಡ್ರಿ, ಹಣದ ಮಾರುಕಟ್ಟೆ ಸಮತೋಲನ ಎಂಬುವುದು ಆರ್ಥಿಕತೆಯು ಒಂದು ಪ್ರಮುಖವಾದಂತ ಅಂಶವಾಗಿದೆ. ಏನು, ಈ ಮನಿ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಎನ್ನುವುದು ಆರ್ಥಿಕತೆ ಒಂದು ಪ್ರಮುಖವಾದಂತ ಅಂಶವಾಗಿದ್ದು, ಇಲ್ಲಿ ನಾವು ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಈ ಎರಡು ಅಂಶಗಳ ಬರ್ತಾವ. ಈ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಅಂದ್ರೆ ನಾವು ಡಿಮಾಂಡ್ ಫಾರ್ ಮನಿ ಅಂತ ಕರಿತೀವಿ ಅಥವಾ ಮನಿ ಸಪ್ಲೈ ಅಂತ ಕರಿತೀವಿ. ಓಕೆನಾ? ಈ ಎರಡು ಅಂಶಗಳು ಸಮಾನವಾಗಿರುವಂತ ಒಂದು ಸ್ಥಿತಿಗೆ ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ. ಅಂದ್ರ ಈ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಈ ಎರಡು ಅಂಶಗಳು ಸಮಾನವಾಗಿರುವಂತ ಒಂದು ಸ್ಥಿತಿಗೆ ಅಥವಾ ಆ ಸ್ಥಿತಿಯನ್ನ ತಿಳಿಸುವಂತ ಕೆಲಸಕ್ಕೆ ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆಯ ಸಮತೋಲನ ಅಂತ ಕರಿತೀವಿ. ಎರಡು ಕೂಡ ಏನಿರ್ಬೇಕು, ಸಮನಾಗಿ ಇರಬೇಕು. ಅದಕ್ಕೆ ನಾವು ಸಮತೋಲನ ಅಂತ ಕರಿತೀವಿ. ಇಷ್ಟಾದ್ಮೇಲೆ ಕೆಳಗಡೆ ನೋಡ್ರಿ, ಈ ಸಮತೋಲನವು ಏನು, ಈ ಮನಿ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಎಂಬುವ ಸಮತೋಲನವು ಆ ಸಮತೋಲನ ಆಗುವುದರ ಮೂಲಕ ಆರ್ಥಿಕತೆಯಲ್ಲಿ ನಾವು ಹಣಕಾಸು ಸ್ಥಿರತೆಯನ್ನ ಕಾಪಾಡಬಹುದು. ಏನು, ಸಮತೋಲನ ಇತ್ತಂತಂದ್ರ ಆರ್ಥಿಕತೆಯಲ್ಲಿ ಹಣಕಾಸು ಸ್ಥಿರತೆಯನ್ನ ಕಾಣಬಹುದು ಹಾಗೂ ಸುಗಮವಾಗಿ ಅನುಭೋಗ ಚಟುವಟಿಕೆಗಳಿಗೆ ಇದು ನಿರ್ಣಾಯಕವಾಗಿ ಪರಿಗಣಿಸ್ತದೆ. ಆಮೇಲೆ ಇದರ ಮೂಲಕ ಹೂಡಿಕೆಯನ್ನ ಬಳಸುವಂತ ಕೆಲಸವನ್ನ ಮಾಡಲಾಗ್ತದೆ. ಒಟ್ಟಾರೆಯಾಗಿ ಆರ್ಥಿಕ ಹಣಕಾಸು ಸ್ಥಿರತೆ ಆಗ್ಬೋದು, ಅನುಭೋಗದ ಚಟುವಟಿಕೆ ಆಗ್ಬೋದು, ಹೂಡಿಕೆಯ ಪ್ರಮಾಣ ಆಗ್ಬೋದು, ಹೀಗೆ ಅಥವಾ ಅದರ ಬಳಕೆ ಆಗ್ಬೋದು. ಒಟ್ಟಾರೆಯಾಗಿ ಬೆಳವಣಿಗೆಯ ಮೇಲೆ ಈ ಮನಿ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಪರಿಣಾಮವನ್ನ ಅಥವಾ ಪ್ರಭಾವವನ್ನ ಬೀರುವಂತ ಕೆಲಸವನ್ನ ಮಾಡಲಾಗ್ತದೆ. ಯಾಕಂತಂದ್ರ ಆರ್ಥಿಕತೆಯಲ್ಲಿ ಈ ಮನಿ ಸಪ್ಲೈ ಪ್ರಮಾಣ ಅಥವಾ ಹಣದ ಮಾರುಕಟ್ಟೆ ಪ್ರಮಾಣವು ಸಮತೋಲನವಾಗಿದ್ದಾಗ ಆರ್ಥಿಕತೆಯು ಸುಗಮವಾಗಿ ನಡೀತದೆ. ಒಂದು ವೇಳೆ ಏನಾದ್ರೂ ಆರ್ಥಿಕತೆಯಲ್ಲಿ ಇದೇನ ಸಮತೋಲನವಾಗಿ ಇರ್ಲಿಕ್ಕಂತಂದ್ರ ಆರ್ಥಿಕತೆಯಲ್ಲಿ ಏರುಪೇರುಗಳು ಉಂಟಾಗಬಹುದು. ಹೀಗಾಗಿ ನಾವು ಆದಷ್ಟು ಸಾಧ್ಯ ಏನ್ ಮಾಡಬೇಕು, ಈ ಹಣದ ಮಾರುಕಟ್ಟೆಯನ್ನ ಸಮತೋಲನ ಮಾಡಲು ಸಾಧನೆಯನ್ನ ಮಾಡಬೇಕು. ಹೀಗಾಗಿ ಹಣದ ಮಾರುಕಟ್ಟೆ ಸಮತೋಲನ ಅಂದ್ರೇನು, ಈ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಈ ಎರಡು ಅಂಶಗಳು ಸಮಾನವಾಗಿರುವಂತಹ ಒಂದು ಸ್ಥಿತಿ ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆ ಸಮತೋಲನ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ. ಇಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು. ಪೀಠಿಕೆ ಆದ್ಮೇಲೆ ಆ ಹಣದ ಮಾರುಕಟ್ಟೆ ಅಂದ್ರೇನು, ಅದ್ರ ಮೀನಿಂಗ್ ಅನ್ನ ತಿಳ್ಕೊಳ್ಳೋಣ. ಹಣದ ಮಾರುಕಟ್ಟೆ ಸಮತೋಲನ ಅಂತಂದ್ರ ಇಲ್ಲಿ ಮನಿ ಸಪ್ಲೈ ಅಥವಾ ಹಣದ ಪೂರೈಕೆಯು ಮತ್ತು ಹಣದ ಬೇಡಿಕೆಯು ಸಮಾನವಾಗಿರುವಂತ ಒಂದು ಸ್ಥಿತಿಗೆ ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆ ಸಮತೋಲನ ಎಂದು ಕರೆಯುತ್ತೇವೆ. ಇದನ್ನ ಹಬ್ಬಕ್ಕಿತ್ತು ನೀ ಆಗಿದೆ, ತಿದ್ದುಪಡಿ ಮಾಡ್ಕೊಳ್ಳಿ. ಏನು, ಹಣದ ಪೂರೈಕೆ
ಮತ್ತು ಹಣದ ಬೇಡಿಕೆಯು ಸಮಾನವಾಗಿರುವ ಸ್ಥಿತಿ ನಾವೇನ್ ಕರಿತೀವಿ ಹಣದ ಮಾರುಕಟ್ಟೆ ಅಂತೇಳಿ ಕರಿತೇವೆ. ಆದ್ದರಿಂದ ಅದರ ಸೂತ್ರ ಏನು, ಎಂ ಎಸ್ ಇಸ್ ಇಕ್ವಲ್ ಟು ಎಂ ಡಿ ಅಂತೇಳಿ. ಏನು, ಎಂ ಎಸ್ ಇಸ್ ಇಕ್ವಲ್ ಟು ಎಂ ಡಿ ಅಂತೇಳಿ. ಎಂ ಎಸ್ ಅಂತಂದ್ರ ಮನಿ ಸಪ್ಲೈ ಅಂದಂಗ, ಕನ್ನಡದಲ್ಲಿ ಹಣದ ಪೂರೈಕೆ ಅಂದಂಗ. ಎಂ ಡಿ ಅಂತಂದ್ರ ಮನಿ ಡಿಮಾಂಡ್ ಅಂದಂಗ, ಕನ್ನಡದೊಳಗ ಹಣದ ಬೇಡಿಕೆ ಅಂದಂಗ. ಈ ಮನಿ ಸಪ್ಲೈ ಮತ್ತು ಮನಿ ಡಿಮಾಂಡ್ ಎರಡು ಸಮತೋಲನವಾಗಿದ್ದಾಗ ಆರ್ಥಿಕತೆಯಲ್ಲಿ ಏನ್ ಸಂಭವಿಸ್ತದ, ಹಣದ ಮಾರುಕಟ್ಟೆ ಸಮತೋಲನ ಸಂಭವಿಸುತ್ತದೆ. ಇದಕ್ಕೆ ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ. ಇಷ್ಟು ಇದರ ಒಂದು ಪೀಠಿಕೆ ಮತ್ತು ಅರ್ಥ ಆಗ್ತದೆ. ಬಹಳ ಈಜಿ ಇದೆ ವಿದ್ಯಾರ್ಥಿಗಳೇ. ಆರ್ಥಿಕತೆ ಒಂದು ಮನಿ ಸಪ್ಲೈ ಇರ್ತದೆ, ಇನ್ನೊಂದು ಏನಾಗತ್ತೆ ಹಣದ ಬೇಡಿಕೆ ಆಗತ್ತೆ. ಇನ್ನ ನೆಕ್ಸ್ಟ್ ಸ್ಲೈಡ್ ಒಳಗ ಹಣದ ಬೇಡಿಕೆ ಅಂದ್ರೆ ಏನು, ಹಣದ ಪೂರೈಕೆ ಅಂದ್ರೆ ಅವಕ್ಕೂ ಮೀನಿಂಗ್ ಹೇಳ್ತಾನ. ಈಗ ನೀವ್ ಏನ್ ತಿಳ್ಕೊಬೇಕು, ಈ ಮನಿ ಸಪ್ಲೈ ಮತ್ತು ಮನಿ ಡಿಮಾಂಡ್ ಇವೆರಡು ಸಮಾನವಾಗಿದ್ವು ಅಂತಂದ್ರ ಅದಕ್ಕೆ ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆ ಸಮತೋಲನ ಅಂತ ಕರಿತೇವೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗ್ತದೆ. ಈ ಪೀಠಿಕೆ ಆದ್ಮೇಲೆ ಅರ್ಥ ಆದ್ಮೇಲೆ ಇಲ್ಲಿ ನೋಡ್ರಿ, ಸ್ವಲ್ಪ ಇಂಗ್ಲಿಷ್ ಒಳಗಿದೆ, ನಿಮಗೆ ಕನ್ನಡ ತಿಳಿಸುವಂತ ಕೆಲಸ ಮಾಡ್ತೇನೆ. ಯಾವುದು ಮನಿ ಡಿಮಾಂಡ್ ಅಂತೇಳಿ ಅಂದ್ರ ಹಣದ ಬೇಡಿಕೆ ಅಂದ್ರೇನು ಎಂಬುದನ್ನ ತಿಳಿಸ್ತೇನೆ. ಇಲ್ಲಿ ನೋಡ್ರಿ, ದ ಟೋಟಲ್ ಅಮೌಂಟ್ ಆಫ್ ಮನಿ ದ್ಯಾಟ್ ಇಂಡಿವಿಜುವಲ್, ಬಿಸಿನೆಸ್ ಅಂಡ್ ಗೌರ್ಮೆಂಟ್ಸ್ ವಾಂಟ್ ಟು ಹೋಲ್ಡ್ ಫಾರ್ ವೇರಿಯಸ್ ಪರ್ಪೋಸ್. ಇವು ಏನಂತಾಗಂತಂದ್ರ, ಈ ಹಣದ ಬೇಡಿಕೆ ಅಂತಂದ್ರ ಹಣವನ್ನ ವೈಯಕ್ತಿಕವಾಗಿ ಆಗ್ಬಹುದು, ಅಥವಾ ವ್ಯವಹಾರದ ಉದ್ದೇಶಕ್ಕಾಗಿ ಆಗ್ಬಹುದು, ಅಥವಾ ಸರ್ಕಾರದ ವೆಚ್ಚಕ್ಕಾಗಿ ಆಗ್ಬಹುದು. ಈ ಹಲವಾರು ಉದ್ದೇಶಗಳಿಗಾಗಿ ಹಣವನ್ನ ಬೇಡುವುದಕ್ಕೆ ಅಥವಾ ಹಣಕ್ಕೆ ಉದ್ಭವಿಸುವಂತ ಒಂದು ಬೇಡಿಕೆಗೆ ನಾವೇನ್ ಕರಿತೀವಿ, ಹಣದ ಬೇಡಿಕೆ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಹಣವನ್ನ ವ್ಯವಹಾರದ ಉದ್ದೇಶಕ್ಕಾಗಿ, ಮುನ್ನೆಚ್ಚರಿಕೆಯ ಉದ್ದೇಶಕ್ಕಾಗಿ, ಒಂದು ವ್ಯವಹಾರ, ಮುನ್ನೆಚ್ಚರಿಕೆ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಬಳಸುವಂತ ಅಥವಾ ಆ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಒಂದು ಹಣಕ್ಕೆ ನಾವೇನ್ ಕರಿತೀವಿ, ಹಣದ ಬೇಡಿಕೆ ಅಂತ ಕರಿತೀವಿ. ಅಂದ್ರ ನಮ್ಗೆ ಹಣ ಎದಕ್ ಬೇಕು, ಯಾವ್ದಾದ ಒಂದು ಉದ್ದೇಶಕ್ಕೆ ಹಣ ಬೇಕಾಗ್ತದೆ. ಅದು ನಿನ್ನ ವೈಯಕ್ತಿಕವಾಗಿ ಆಗ್ಬೋದು, ಬಿಸ್ನೆಸ್ ಮಾಡಕ್ ಆಗ್ಬೋದು, ಅಥವಾ ಮತ್ತೊಂದು ಚಟುವಟಿಕೆ ಆಗ್ಬೋದು, ಅಥವಾ ಮುನ್ನೆಚ್ಚರಿಕೆ ಉದ್ದೇಶ ಆಗ್ಬೋದು. ಆ ಉದ್ದೇಶಕ್ಕಾಗಿ ನೀ ಹಣವನ್ನ ಆಶೆ ಮಾಡಿದಾಗ ಆ ಉದ್ಭವಿಸುವಂತ ಒಂದು ಪ್ರಮಾಣ ನಾವೇನ್ ಕರಿತೀವಿ, ಹಣದ ಬೇಡಿಕೆ ಅಂತೇಳಿ ಕರೆಯುವಂತವನ್ನ ಕೆಲಸವನ್ನ ಮಾಡ್ತೀವಿ. ಇದು ಮನಿ ಡಿಮಾಂಡ್. ಇನ್ನೊಂದು ಯಾವುದು, ಮನಿ ಸಪ್ಲೈ. ಇಲ್ಲಿ ನೋಡ್ರಿ, ದ ಟೋಟಲ್ ಅಮೌಂಟ್ ಆಫ್ ಮನಿ ಕೈಕುಲಂಗ್ ಇನ್ ಯಾನ್ ಎಕನಾಮಿ ದ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವ ಒಟ್ಟು ಹಣಕ್ಕೆ ನಾವೇನ್ ಕರಿತೀವಿ, ಮನಿ ಸಪ್ಲೈ ಅಂತ ಕರಿತೀವಿ. ಏನು, ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತ ಒಂದು ಹಣಕ್ಕೆ ನಾವೇನ್ ಕರಿತೀವಿ, ಮನಿ ಸಪ್ಲೈ ಅಂತ ಕರಿತೀವಿ. ಈ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತ ಹಣವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಯಾವ ಬ್ಯಾಂಕ್ ಮಾಡ್ತದ, ಸೆಂಟ್ರಲ್ ಬ್ಯಾಂಕ್ ಮಾಡ್ತದ, ಅಥವಾ ಕೇಂದ್ರ ಬ್ಯಾಂಕು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕು ಈ ಸಾಲವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ. ಒಂದು ಮನಿ ಡಿಮಾಂಡು, ಇನ್ನೊಂದು ಯಾವುದು ಮನಿ ಸಪ್ಲೈ. ಈಗ ನಮಗೆ ಏನಾಗಬೇಕು, ಮನಿ ಡಿಮಾಂಡ್ ಅಂತಂದ್ರ ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳುವಂತ ಒಂದು ಪ್ರಮಾಣ ಐತಿ ನೋಡ್ರಿ. ನಮ್ಮ ಬಳಿ ನಾವ್ ಎದಕ್ ಇಟ್ಕೋತೀವಿ, ವೈಯಕ್ತಿಕ ಉದ್ದೇಶ ಆಗ್ಬೋದು, ಬಿಸ್ನೆಸ್ ಉದ್ದೇಶ ಆಗ್ಬೋದು, ಮುನ್ನೆಚ್ಚರಿಕೆ ಉದ್ದೇಶ ಮತ್ತೊಂದು ಉದ್ದೇಶಗಳಾಗ್ಬೋದು. ಆ ಉದ್ದೇಶವನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ನಾವು ಹಣವನ್ನ ಏನ್ ಬಯಕೆ ಮಾಡ್ತೇವಲ್ಲ ಅದಕ್ಕೆ ನಾವು ಹಣದ ಬೇಡಿಕೆ ಅಂತ ಕರಿತೀವಿ. ಇನ್ನು ಮನಿ ಸಪ್ಲೈ ಅಂತಂದ್ರ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತ ಒಟ್ಟು ಹಣಕಾಸಿನ ಮೊತ್ತಕ್ಕೆ ನಾವ್ ಏನ್ ಕರಿತೀವಿ, ಮನಿ ಸಪ್ಲೈ ಅಂತ ಕರಿತೀವಿ. ಈ ಮನಿ ಸಪ್ಲೈ ಅನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು, ಕೇಂದ್ರ ಬ್ಯಾಂಕು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ. ಇದು ಮನಿ ಡಿಮಾಂಡು, ಅದು ಮನಿ ಸಪ್ಲೈ ಆಗ್ತದ. ಏನ, ಇಷ್ಟು ಅವುಗಳ ಅರ್ಥ. ಇಲ್ಲಿ ನೋಡ್ರಿ, ಹಣದ ಮಾರುಕಟ್ಟೆಯ ಸಮತೋಲನವನ್ನ ಒಂದು ರೇಖಾಚಿತ್ರದ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದ. ನಾವು ಈಗಾಗಲೇ ಹೇಳಿದಂತೆ ಎಂ ಎಸ್ ಇಸ್ ಈಕ್ವಲ್ ಟು ಎಂ ಡಿ ಇವೆರಡು ಸಮ ಇದ್ದಾಗ ಮಾರುಕಟ್ಟೆಯಲ್ಲಿ ಹಣದ ಮಾರುಕಟ್ಟೆ ಸಮತೋಲನ ಆಗ್ತದೆ. ಅವೇನಾದ್ರು ಹೆಚ್ಚು ಕಡಿಮೆ ಆತಂದ್ರ ಏನ್ ಆಗ್ತದ ಎಂಬುದನ್ನ ನಾವಿಲ್ಲಿ ಏಮನ್ನು ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡೋಣ. ಇಲ್ಲಿ ನೋಡ್ರಿ, ಇದು ಓ ಎಕ್ಸ್ ವೈ. ಏನು, ಓ ಎಕ್ಸ್ ವೈ.
ಓ ಎಕ್ಸ್ ಅಕ್ಷದಲ್ಲಿ ಕ್ವಾಂಟಿಟಿ ಆಫ್ ಮನಿ ಹಣದ ಪ್ರಮಾಣವನ್ನ ಸೂಚಿಸಲಾಗಿದೆ. ಓ ವೈ ಅಕ್ಷದಲ್ಲಿ ಬಡ್ಡಿ ದರವನ್ನು ಬಿಂಬಿಸಲಾಗಿದೆ. ಓಕೆನಾ. ಎಂ ಡಿ ಎಂಬುದು ಹಣದ ಬೇಡಿಕೆ ರೇಖೆಯಾಗಿದೆ. ಎಂ ಎಸ್ ಅದವಲ್ಲ, ಇವು ಹಣದ ಪೂರೈಕೆಯ ರೇಖೆಗಳು ಆಗಿವೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮನಿ ಸಪ್ಲೈ ಪ್ರಮಾಣ ಅಥವಾ ಹಣದ ಪ್ರಮಾಣ ಕ್ಯೂ ಎಂ ಜೀರೋದಿಂದ ಕ್ಯೂ ಎಂ ಒನ್ಗೆ ಹೆಚ್ಚಳವಾದಾಗ, ಏನು ಹಣದ ಪ್ರಮಾಣವು ಕ್ಯೂ ಎಂ ಜೀರೋದಿಂದ ಕ್ಯೂ ಎಂ ಒನ್ಗೆ ಹೆಚ್ಚಳವಾದಾಗ ಇಲ್ಲಿ ನೋಡ್ರಿ ಮನಿ ಸಪ್ಲೈ ಪ್ರಮಾಣ ಎಂ ಎಸ್ ಒನ್ ನಿಂದ ಎಂ ಎಸ್ ಟೂಗೆ ಹೆಚ್ಚಳವಾಗಿದೆ. ಓಕೆನಾ. ಈ ಹೆಚ್ಚಳವಾದಾಗ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಇಲ್ಲಿ ಸಮತೋಲನ ಇದೆ, ಇಲ್ಲಿ ಸಮತೋಲನ ಇದೆ. ಬಡ್ಡಿ ದರ ಆರ್ ಜೀರೋದಿಂದ ಆರ್ ಒನ್ಗೆ ಕಡಿಮೆ ಆಗಿದೆ. ಓಕೆನಾ. ಕಡಿಮೆ ಆದಾಗ ಇಲ್ಲಿ ಏನಿದೆಯಲ್ಲ, ಈ ಬಿಂದುಗಳು ಸಮತೋಲನ ಬಿಂದುವನ್ನ ಸೂಚಿಸುತ್ತವೆ. ಇಲ್ಲಿ ನೋಡ್ಬೇಕು ನೀವು, ಇದು ಹೆಚ್ಚಳವಾದಾಗ, ಹಣದ ಪ್ರಮಾಣ ಹೆಚ್ಚಳವಾದಾಗ ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾಗ್ತದೆ. ಈ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾದಾಗ ಈ ಎಂ ಡಿ ಮತ್ತು ಎಂ ಎಸ್ ರೇಖೆಗಳು ಎಲ್ಲಿ ಸಂಧಿಸ್ತಾವಲ್ಲ, ಆ ಸಂಧಿಸುವಂತ ಬಿಂದುಗಳು ನಾವೇನ್ ಕರಿತೀವಿ, ಹಣದ ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ. ಇಲ್ಲಿ ಏನಿದೆಯಲ್ಲ, ಇದು ಬಡ್ಡಿ ದರ ಕಡಿಮೆ ಆಗುವಂತ ಒಂದು ಸಂಭವನ ತೋರಿಸ್ತದ. ಏನೋ ಬಡ್ಡಿ ದರ ಕಡಿಮೆ ಆಗುವಂತ ಸಂಭವನ ತೋರಿಸ್ತದ. ಇಲ್ಲಿ ಸಂಧಿಸುವಂತ ಬಿಂದುಗಳು ಅದಾವಲ್ಲ, ಇವು ಸಮತೋಲನ ಬಿಂದುವನ್ನ ತೋರಿಸುವಂತ ಕೆಲಸವನ್ನ ಮಾಡಲಾಗ್ತದ. ಇಷ್ಟು ಇದು ರೇಖಾಚಿತ್ರದ ಬಗ್ಗೆ ಮಾಹಿತಿ. ಈ ರೇಖಾಚಿತ್ರ ಆದ್ಮೇಲೆ ಇಲ್ಲಿ ನೋಡ್ರಿ, ಯಾವ ಯಾವ ಅಂಶಗಳು ಹೆಚ್ಚಳವಾಗಿದ್ದಾಗ ಏನ್ ಆಗ್ತದ ಎಂಬುದನ್ನು ಚರ್ಚೆ ಮಾಡ್ಕೋನು. ಎಂ ಎಸ್ ಮತ್ತು ಎಂ ಡಿ ಇದು ಸಮತೋಲನ ಅಂತ ನಿಮಗೆ ಗೊತ್ತೈತಿ. ಹಿಂಗಿದ್ದಾಗ ಯಾವುದೇ ಒತ್ತಡ ಆರ್ಥಿಕತೆಯಲ್ಲಿ ಇರೋದಿಲ್ಲ. ಒಂದು ವೇಳೆ ಏನಾದ್ರು ಎಂ ಎಸ್ ಹೆಚ್ಚಿಗೆ ಆಗಿ ಎಂ ಡಿ ಕಡಿಮೆ ಇತ್ತಂತಂದ್ರ, ಅಥವಾ ಎಂ ಡಿ ಹೆಚ್ಚಳವಾಗಿದ್ದು ಎಂ ಎಸ್ ಕಡಿಮೆ ಇತ್ತಂದ್ರ ಆರ್ಥಿಕತೆ ಒಳಗೆ ಏನಾಗ್ಬೋದು ಎಂಬುದನ್ನ ಇಲ್ಲಿ ಸೂಚಿಸೋಣ. ಎಂ ಎಸ್ ಗ್ರೇಟರ್ ದ್ಯಾನ್ ಎಂ ಡಿ ಅಂದ್ರ ಎಂ ಡಿಕ್ಕಿಂತ ಎಂ ಎಸ್ ಪ್ರಮಾಣ ಹೆಚ್ಚಳವಾಗಿದ್ದಾಗ, ಅಂದ್ರ ಹಣದ ಬೇಡಿಕೆಗಿಂತ ಹಣದ ಪೂರೈಕೆ ಪ್ರಮಾಣ ಆರ್ಥಿಕತೆಯಲ್ಲಿ ಹೆಚ್ಚಳವಾಗಿತ್ತಂತಂದ್ರ ಆರ್ಥಿಕತೆಯಲ್ಲಿ ಹೆಚ್ಚು ಹಣದ ಪ್ರಮಾಣ ಲಭ್ಯವಾಗ್ತದೆ. ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಹೆಚ್ಚಳ ಲಭ್ಯವಿದ್ದಾಗ ವ್ಯಾಜ್ಯ ಪ್ರಮಾಣ ಏನಾಗ್ತದ, ಕಡಿಮೆ ಆಗ್ತದ. ಅಂದ್ರ ಆ ಸಾಮರ್ಥ್ಯ ಏನಿದೆಯಲ್ಲ, ಆ ಸಾಮರ್ಥ್ಯ ಕಡಿಮೆ ಆಗುವಂತ ಸಂಭವ ಕಡಿಮೆ ಆಗ್ತದ. ಇನ್ನೊಂದು, ಹಣದ ಬೇಡಿಕೆ ಹೆಚ್ಚಳವಾಗಿದ್ದು ಮನಿ ಸಪ್ಲೈ ಪ್ರಮಾಣ ಕಡಿಮೆವಾಗಿದ್ದಾಗ, ಇಲ್ಲಿ ಇದು ಹೆಚ್ಚಿಗೆ ಇರತ್ತೆ, ಎಂ ಎಸ್ ಲೆಸ್ ದ್ಯಾನ್ ಎಂ ಡಿ ಅಂತೇಳಿ. ಹಿಂಗಿದ್ದಾಗ ಹಣದ ಬೇಡಿಕೆ ಹೆಚ್ಚಳ ಇದ್ದು ಮನಿ ಸಪ್ಲೈ ಪ್ರಮಾಣ ಕಡಿಮೆ ಇತ್ತಂದ್ರ ಆರ್ಥಿಕತೆ ಒಳಗ ಹಣದ ಕೊರತೆ ಸಂಭವಿಸುತ್ತದೆ. ಆರ್ಥಿಕತೆ ಒಳಗ ಹಣದ ಕೊರತೆ ಸಂಭವಿಸ್ತಂತಂದ್ರ ವ್ಯಾಜ್ಯದ ಪ್ರಮಾಣವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತದ. ಅದಕ್ಕಾಗಿ ನನಗೆ ಇದು ಸಮಸ್ಯೆ ಬೇಡ, ಇದು ಸಮಸ್ಯೆ ಬೇಡ ಅಂತಂದ್ರ ಆರ್ಥಿಕತೆ ಒಳಗೆ ನಮ್ಗೆ ಎಂತ ಸ್ಥಿತಿ ಬೇಕು, ಎಂ ಎಸ್ ಇಸ್ ಈಕ್ವಲ್ ಟು ಎಂ ಡಿ ಬೇಕಾಗ್ತದ. ಹಣದ ಪೂರೈಕೆ ಇಸ್ ಈಕ್ವಲ್ ಟು ಹಣದ ಬೇಡಿಕೆ. ಹಿಂಗ ಸಮತೋಲನವಾಗಿದ್ದಾಗ ಆರ್ಥಿಕತೆಯಲ್ಲಿ ಯಾವುದೇ ಒತ್ತಡಗಳು ಸಂಭವಿಸುವುದಿಲ್ಲ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ. ಇಲ್ಲಿ ಹಣದ ಬೇಡಿಕೆ ಆಗ್ಬೋದು ಮತ್ತು ಹಣದ ಪೂರೈಕೆ ಆಗ್ಬೋದು, ಅದು ನಿರ್ಧಾರ ಆಗ್ಬೇಕಂದ್ರೆ ನಮ್ಗೊಂದು ಅಂಶ ಬೇಕಾಗ್ತದ, ಅದು ಬಡ್ಡಿ ದರ ಅಂತೇಳಿ. ಒಂದು ವೇಳೆ ಏನಾದ್ರು ಬಡ್ಡಿ ಹೆಚ್ಚಿಗೆ ಇತ್ತಂತಂದ್ರ, ಬಡ್ಡಿ ದರ ಹೆಚ್ಚಳವಾಗಿತ್ತಂತಂದ್ರ ಜನರು ನಗದು ಹಣವನ್ನ ಇಡಲು ಇಚ್ಛಿಸುವುದಿಲ್ಲ. ಬಡ್ಡಿ ದರ ಹೆಚ್ಚಳವಾಗಿದ್ದಾಗ ಜನರು ಹಣದ ಬೇಡಿಕೆಯನ್ನ ಹೆಚ್ಚು ಇಷ್ಟಪಡುವುದಿಲ್ಲ, ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಯಾಕಂತಂದ್ರ ಬಡ್ಡಿ ದರ ಹೆಚ್ಚಳವಾಗಿದ್ದಾಗ ಈ ವ್ಯಕ್ತಿಗಳು ತಮ್ಮ ಬಳಿ ಇರುವಂತಹ ಹಣವನ್ನ ಇಟ್ಟುಕೊಳ್ಳೋದರ ಬದಲು ಸಾಲವನ್ನು ನೀಡಲು ಬಳಕೆಯನ್ನ ಮಾಡ್ತಾರೆ. ಲಾಭ ಸಿಗತ್ತಲ್ಲ. ಬಡ್ಡಿ ದರ ಹೆಚ್ಚಿಗೆ ಇದ್ದಾಗ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವಂತ ನಗದು ಹಣದ ಪ್ರಮಾಣ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗತ್ತಿ? ಬಡ್ಡಿ ದರ ಹೆಚ್ಚಿಗೆ ಐತಿ. ತಮ್ಮ ಬಳಿ ಇಟ್ಟುಕೊಳ್ಳುವ ಪ್ರಮಾಣ ಕಡಿಮೆ ಆದಾಗ, ಬೇಡಿಕೆ ಕಡಿಮೆ ಆದಾಗ ಅವ್ರು ಏನ್ ಮಾಡ್ತಾರ, ತಮ್ಮ ಬಳಿ ಇರುವಂತಹ ಹಣವನ್ನ ಸಾಲವಾಗಿ ನೀಡ್ತಾರ. ಯಾಕೆ ಸಾಲ ಕೊಡ್ತಾನ? ಬಡ್ಡಿ ದರ ಹೆಚ್ಚಿಗೆ ಐತಿ. ಬಡ್ಡಿ ದರ ಹೆಚ್ಚಳವಾಗಿದ್ದಾಗ ಮತ್ತೊಬ್ಬನಿಗೆ ಸಾಲ ಕೊಟ್ಟಂತಂದ್ರ ಆ ವ್ಯಕ್ತಿ ಏನ್ ಸಿಗ್ತದ? ಲಾಭ ಸಿಗ್ತದ. ಹೀಗಾಗಿ ಈ ಬಡ್ಡಿ ದರ ಇದ್ದಾಗ ಹಣದ ಸಪ್ಲೈ ಮತ್ತು ಹಣದ ಬೇಡಿಕೆ ಸುಲಭವಾಗಿ ನಾವ್ ಏನ್ ಮಾಡ್ಬೋದು, ನಿರ್ಧರಿಸುವಂತ ಕೆಲಸವನ್ನ ಮಾಡ್ಬೋದು. ಅದಕ್ಕೆ ಅಪೋಸ್ ಆಗಿ ಬಡ್ಡಿ ದರ ಕಡಿಮೆ ಇತ್ತಂತಂದ್ರ ಜನರು ನಗದು ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳಲು ಇಚ್ಛಿಸುತ್ತಾರೆ.
ಅವಾಗ ಸಾಲ ಕೊಡಂಗಿಲ್ಲ. ಯಾಕಂದ್ರ ಆಗ ಲಾಭ ಕಡಿಮೆ ಐತಿ. ಲಾಭ ಯಾಕೆ ಕಡಿಮೆ ಐತಿ? ಬಡ್ಡಿ ದರ ಕಡಿಮೆ ಐತಿ. ಬಡ್ಡಿ ದರ ಕಡಿಮೆ ಇದ್ದಾಗ ಮತ್ತೊಬ್ಬ ವ್ಯಕ್ತಿಗೆ ಸಾಲವನ್ನ ಕೊಡುವುದರ ಬದಲು ತಮ್ಮ ಬಳಿ ಇರುವಂತಹ ಹಣವನ್ನ ತಮ್ಮ ಬಳಿ ಏನ್ ಮಾಡ್ತಾರ ಇಟ್ಟುಕೊಳ್ಳಲು ಬಯಸುತ್ತಾರೆ. ಅವಾಗ ಹಣದ ಬೇಡಿಕೆ ಏನಾಗ್ತದ? ಹೆಚ್ಚಳವಾಗುವಂತ ಸಂಭವ ಆಗ್ತದ. ಹೀಗಾಗಿ ಈ ಹಣದ ಬೇಡಿಕೆನ ಯಾವುದ್ರ ಮೂಲಕ ನಿರ್ಧರಿಸಬಹುದು? ಬಡ್ಡಿ ದರದ ಮೂಲಕ ನಿರ್ಧಾರವನ್ನ ಮಾಡಬಹುದು. ಓಕೆನಾ? ಇಷ್ಟು ಮಾಹಿತಿಯನ್ನ ಕಲೆ ಹಾಕೋಬೇಕು. ಇಷ್ಟು ವಿದ್ಯಾರ್ಥಿಗಳಿಗೆ ಹಣದ ಮಾರುಕಟ್ಟೆ ಸಮತೋಲನ ಅಂದ್ರೇನು, ಆ ಹಣದ ಮಾರುಕಟ್ಟೆ ಸಮತೋಲನ ನಾವು ಯಾವ ತೆರನಾಗಿ ನಿರ್ಧಾರವನ್ನ ಮಾಡಲಾಗ್ತದ, MS ಮತ್ತು MD ಹೆಚ್ಚು ಮತ್ತು ಕಡಿಮೆ ಇದ್ದಾಗ ಏನಾಗ್ತದ, ಆ MS ಮತ್ತು MD ಯನ್ನ ರೇಖಾಚಿತ್ರದ ಮೂಲಕ ವಿವರಣೆ ಮಾಡಲಾಗಿದೆ. ಹಣದ ಬೇಡಿಕೆ ಅಂದ್ರೇನು, ಹಣದ ಪೂರೈಕೆ ಅಂದ್ರೇನು, ಅದರ ಅರ್ಥ ಮತ್ತು ಅದರ ಪೀಠಿಕೆಯನ್ನ ತಿಳ್ಕೊಳ್ಳಲಾಗಿದೆ. ಇಷ್ಟು ಹಣದ ಮಾರುಕಟ್ಟೆ ಸಮತೋಲನದ ವಿವರಣೆ ಆಗಿದೆ. ಓಕೆನಾ? ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಇನ್ನು ನಿಮ್ಗೆ ಹೆಚ್ಚಿಗೆ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ. ಇನ್ನೂ ಇದು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೊಂಡು ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಓಕೆನಾ? ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ. ಥ್ಯಾಂಕ್ ಯು. ನಮಸ್ಕಾರ.